ಬಟ್ಟೆಗೆ ತನ್ನದೇ ಆದ ಗೌರವ ಬೆಲೆ ಇದೆ. ಕೆಲ ಜನರು ಮಾಡುವ ಕಾರ್ಯದಿಂದ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತಿದ್ದು, ಅದನ್ನು ತಡೆಗಟ್ಟುವ ಕಾರ್ಯವಾಗಬೇಕು. ಅಂತಹವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಸ್ಪಿ ಕೆ ರಾಮರಾಜನ್ ಹೇಳಿದರು. ಬೆಳಗಾವಿಯ ಜಿಲ್ಲಾ ಪೊಲೀಸ್ ಇಲಾಖೆಯು ಮಾನಸಿಕ ಪರಿವೀಕ್ಷಣೆ ಪಥಸಂಚಲನವನ್ನು ಆಯೋಜಿಸಿತ್ತು. ಈ ವೇಳೆ ಮಾತನಾಡಿದ ಎಸ್ಪಿ ಕೆ ರಾಮರಾಜನ್ ಅವರು, ಖಾಕಿ ಬಟ್ಟೆಗೆ ತನ್ನದೇ ಆದ ಗೌರವ ಬೆಲೆ ಇದೆ. 100ರಲ್ಲಿ 95ರಷ್ಟು ಜನರು ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಾರೆ. ಆದರೆ ಸುಮಾರು 5% ಜನರು ಮಾಡುವ ಕಾರ್ಯದಿಂದ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತಿದ್ದು, ಅದನ್ನು ತಡೆಗಟ್ಟುವ ಕಾರ್ಯವಾಗಬೇಕು. ಅಂತಹವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು. ಕಿವಿ ಮತ್ತು ಕಣ್ಣು ಸಕ್ರಿಯವಾಗಬೇಕೇ ಹೊರತು ಕಿವುಡರು ಕುರುಡರಂತೆ ವರ್ತಿಸಬಾರದು. ಅಕ್ರಮಗಳ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ಕೆಲಸ ಮಾಡಿದ ಸಿಬ್ಬಂದಿಗಳನ್ನು ಬದಲಾಯಿಸಿ ಎಂದರು. ಸವದತ್ತಿ ಯಲ್ಲಮ್ಮ, ಚಿಂಚಲಿ ಮಾಯಕ್ಕ ಯಾತ್ರೆಗಳಲ್ಲಿ ಯೋಗ್ಯ ಮಾರ್ಗದರ್ಶನದಂತೆ ಬಂದೋಬಸ್ತ್ ಮಾಡಬೇಕೆಂದರು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಮ್ಮ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿರುವ ಪೊಲೀಸರು ಸಾರ್ವಜನಿಕರ ಎಷ್ಟೊಂದು ಬೆಲೆ ಕೊಡ್ತಾರೆ. ಇಲ್ಲಿ ವರ್ಕ್ ಮಾಡೋ ಸಿಬ್ಬಂದಿಗಳಿಂದ ಕೆಲವೊಂದು ಆಫೀಸರ್ಸ್ ಯಾರ್ಯಾರು ಸೌತ್ ಕರ್ನಾಟಕ ಭಾಗ ಮತ್ತು ವೆಸ್ಟರ್ನ್ ರೀಜನ್ಸ್ ಅಲ್ಲಿ ವರ್ಕ್ ಮಾಡಿರ್ತಾರೋ ಅವ್ರಿಗೆ ಇನ್ನೊಂದು ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲಿ ನೀವು ಒಂದು ಅವರ ಸಮಸ್ಯೆಗೆ ಪರಿಹಾರ ಕೊಡ್ತೀರಿ. ಒಂದು ಬಾಕಿ ಬಟ್ಟ ನೋಡಿ ಆದ್ಮೇಲೆ ಬೆಲೆ ಅಷ್ಟೊಂದು ಬೆಲೆ ಸಿಗ್ತದೆ. ಅದಲ್ಲದೆ ಇಲ್ಲಿರೋ ಪ್ರತಿಯೊಬ್ಬರು ಕೂಡ ಪೊಲೀಸ್ ಇಲಾಖೆ ಬೇರೆ ಇಲಾಖೆ ಇರೋದ್ರಿಂದ ಪೊಲೀಸ್ ಇಲಾಖೆಯಲ್ಲಿ ಯಾವುದೋ ಕೆಲಸಕ್ಕೆ ಸೇರಬೇಕಂದ್ರೆ ಸಾರ್ವಜನಿಕರಲ್ಲಿ ನೀವು ಸಾರ್ವಜನಿಕರಾಗಿದ್ದು ಈ ಕೆಲಸಕ್ಕೆ ಬರೋದಕ್ಕೆ ಮುಂದೆ ಕೂಡ ಒಂದು ಪ್ರಯಾರಿಟಿ ಮೇಲೆ ಈ ಕೆಲಸಕ್ಕೆ ಬರ್ತಿರ್ತೀವಿ. ಜನರಿಗೆ ಈ ಖಾಕಿ ಬಟ್ಟೆ ಮೇಲೆ, ಪೊಲೀಸರ ಮೇಲೆ ಇಷ್ಟೊಂದು ಬೆಲೆ ಇರ್ತದೆ. ಆ ಬೆಲೆಯನ್ನು ನಾವು ಕೂಡ ಆ ಬೆಲೆಯನ್ನು ಕಳ್ಕೊಳ್ಳದೆ ನಾವು ನೋಡ್ಕೊಳ್ಬೇಕು. ಬಹಳಷ್ಟು ಉತ್ತಮ ಕ್ರಮಗಳನ್ನು, ಉತ್ತಮ ಕೆಲಸಗಳನ್ನು ನೀವು ನೋಡ್ತಾ ಇದ್ದೀರಿ. ಕೆಲವೊಬ್ಬರು ಒಂದು 5 to 10% ಮಾಡುವ ತಪ್ಪು ಕೆಲಸಕ್ಕೆ ಉಳಿದ 95% ಜನರು ನಮಗೆ ಕೆಟ್ಟ ಹೆಸರು ಬರ್ತದೆ. 95% ಜನ ತುಂಬಾ ಒಳ್ಳೆಯದಿದ್ದೀವಿ. ಅವರವ್ರ ಕೆಲಸ ಮಾಡ್ಕೊಂಡು ಹೋಗ್ತೀರಿ. ಏನೇನ್ ಮಾಡಬೇಕು ಅದು ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದು 5% ತಪ್ಪು ಮಾಡೋರು ಇಡೀ ಇಲಾಖೆಗೆ ಕೆಟ್ಟ ಹೆಸರನ್ನು ತರ್ತಾರೆ. ಅದನ್ನು ನಾವು ತಡೆಗಟ್ಟಬೇಕು. ಮತ್ತು ಅವ್ರ ಮೇಲೆ ನಾನು ಯಾವುದೇ ಮುಲಾಜಿಲ್ಲದೆ ನಾನು ಕ್ರಮ ಕೈಗೊಳ್ಳೋದಕ್ಕೆ ನಾನು ಯಾವುದೋ ಯೋಚನೆ ಮಾಡಲ್ಲ. ಇವತ್ತು SP ಕಾನ್ಸ್ಟೇಬಲ್ಸ್ ಮತ್ತು ಕ್ರೈಮ್ ಕಾನ್ಸ್ಟೇಬಲ್ಸ್ ಕರೆದಿರುವ ಉದ್ದೇಶ, ಕೆಲವೊಂದು ಸೂಚನೆಗಳನ್ನು ನಾವು ಕೊಟ್ಟಿದ್ದೀವಿ. ಬೇಸಿಕ್ ಜವಾಬ್ದಾರಿ, SP ಕಾನ್ಸ್ಟೇಬಲ್ಸ್ ಬೇಸಿಕ್ ಜವಾಬ್ದಾರಿಗಳನ್ನ ತಪ್ಪು ಮಾಹಿತಿ ಕೊಡ್ತಾ ಇದ್ದೀವಿ. ಬಂದೋಬಸ್ತ್ ನಡೀತಾ ಇದೆ. 40ರಿಂದ 50 ಜನ ಬರ್ತಾರೆ. 1500ರಿಂದ 100 ಜನ ಸೇರಬಹುದಂದ್ರೆ ನೀವು ಮಾಹಿತಿ ಕೊಡ್ತಾ ಇದ್ದೀರಿ. ಇದು ಬಹಳಷ್ಟು ಕಡೆ ನಡೀತಾ ಇದೆ. ಅವರ ಆರ್ಗನೈಸರ್ ಕೊಡೋದನ್ನೇ ನೀವು ಏನಾಗುತ್ತೆ ಅದು ಸೋಷಿಯಲ್ ಮೀಡಿಯಾನಲ್ಲಿ ನಮಗೆ ಬರ್ತಾ ಇದೆ. ಬೃಹತ್ ಪ್ರತಿಭಟನೆ ಅವರು ಹೇಳ್ತಾರೆ, ಮೀಡಿಯಾದಲ್ಲಿ ಹೇಳ್ತಾರೆ. ಬಟ್ ಆಕ್ಚುಲಿ ಬರೋರು ಎಷ್ಟಂದ್ರೆ ನಿಮಗೆ ಗೊತ್ತಿರಬೇಕಲ್ಲ. ಎಷ್ಟು ಜನರಿಗೆ ಊಟ ವ್ಯವಸ್ಥೆ ಮಾಡ್ತಾರೆ ಅಂತ ನಮಗೆ ಗೊತ್ತಿರಬೇಕಲ್ಲ. ಈ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸರಿಯಾಗಿ ಕೊಡಬೇಕು. ಇದು ಆಫೀಸರ್ಸ್ ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ನೋಡಬೇಕು. ನೆಕ್ಸ್ಟ್ ಟೈಮ್ ಇಂತಹ ತಪ್ಪು ಮಾಹಿತಿ ನೀವು ಕೊಡ್ತೀರಂದ್ರೆ 100% ವಿಲ್ ಕಾಲ್ ಯು. DPO ಕರೀತೀವಿ. ನೀವು ಮಾಹಿತಿ ಸರಿಯಾಗಿ ಕಲೆಕ್ಟ್ ಮಾಡಲ್ಲ ಅಂದ್ರೆ ಕ್ರಮನ ಕೈಗೊಳ್ತೀವಿ. ಒಂದು ಮಾಹಿತಿ ಮೇಲೆ ನಾವು ಫೋರ್ಸ್ ಡಿಪ್ಲಾಯ್ಮೆಂಟ್ ಇರ್ತದೆ, ಆಂಟಿಸಿಪೇಷನ್ ಇರ್ತದೆ. ಎಷ್ಟು ಜನ ಏನು ಗ್ರಾವಿಟಿ ಅಂದ್ರೆ ನಾವು ಅಸೆಸ್ ಮಾಡ್ತೀವಿ. ಇಂಟೆಲಿಜೆನ್ಸ್ ಅಂದ್ರೆ ಏನಂದ್ರೆ ಒಂದು ಗವರ್ಮೆಂಟ್ಗೆ, ಒಂದು ಜಿಲ್ಲಾ ಮಟ್ಟದಲ್ಲಿ ಇರುವ ಆಫೀಸರ್ಸ್ಗೆ ಕಿವಿ ಮತ್ತು ಕಣ್ಣಂದ್ರೆ ಹೇಳ್ತಾರೆ. ನನಗೆ ಕಣ್ಣಲ್ಲಿ ನೋಡುವುದು, ಕಿವಿಯಲ್ಲಿ ಕೇಳುವುದೆಲ್ಲ ಇಂಟೆಲಿಜೆನ್ಸ್ ಮೂಲಕನೇ ಆಗುತ್ತದೆ. ಇಡೀ ಜಿಲ್ಲೆ ಪೂರ್ತಿ ಅಲ್ಲಿ ಕಿವಿ ಕಣ್ಣು ಇರಬೇಕು. ಅದಕ್ಕೆ ಇಂಟೆಲಿಜೆನ್ಸ್ ಸ್ಟಾಫ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಬೇಕು. ಬಹಳಷ್ಟು ಜನರಿಗೆ ಇಲ್ಲಿ ಕಿವಿನ ಕೆಲಸ ಇಲ್ಲ, ಕಣ್ಣನ್ನು ಕಾಣ್ತಾ ಇಲ್ಲ. ಒಂದು 33 ಸ್ಟೇಷನ್ ಅಲ್ಲಿ ಒಂದು 5 to 6 ಸ್ಟೇಷನ್ಗಳಲ್ಲಿ ತುಂಬಾ ಅದು ಇದೆ. ಕಾಂಟ್ರಾಕ್ಟ್ ಸರ್ಜರಿ ಏನು ಮಾಡಬೇಕಂದ್ರೆ ಅನಿಸ್ತದೆ. ಸ್ವಲ್ಪ ಅದು ಸರಿಪಡಿಸಬೇಕು SP ಕಾನ್ಸ್ಟೇಬಲ್. ಸೆಕೆಂಡ್, ಇಲ್ಲಿಗಲ್ ಆಕ್ಟಿವಿಟಿ.
ನಾವು ಮತ್ತೆ ಮತ್ತೆ ಹೇಳ್ತಾ ಇದೀವಿ, ಬೋತ್ ಕ್ರೈಮ್ ಅಂಡ್ ಎಸ್ ಬಿ ಇಲ್ಲಿಗಲ್ ಆಕ್ಟಿವಿಟಿ ನೀವು ತಡೆಗಟ್ಟಬೇಕಂದ್ರೆ ಹೇಳ್ತಾ ಇದೀವಿ, ಮಾಹಿತಿ ಕಲೆಕ್ಟ್ ಮಾಡಬೇಕಾಗಿರೋದು, ಮಾಹಿತಿ ಕಲೆಕ್ಟ್ ಮಾಡಿ ಯಾರಿಗೂ ಇನ್ ಕೇಸ್ ಕ್ರಮ ಕೈಗೊಂಡಿಲ್ಲ ಅಂದ್ರೂ ನೀವು KSP ಆಪ್ ಮೂಲಕ ನೀವು ಕೂಡ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇರ್ತದೆ. ನಿಮ್ಮ ಇಮಿಡಿಯೇಟ್ ಸೀನಿಯರ್ ಆಫೀಸರ್ಗೆ ತಿಳಿಸಲೇಬೇಕು. ಮತ್ತೆ ಅದು ತಿಳಿಸಿಲ್ಲ, ಕೆಲವೊಂದು ಕಡೆ ಕಲ್ಲುಬಟ್ಟಿ ಎಲ್ಲ ಇದೆ, ನನಗೆ ಮಾಹಿತಿನೇ ಇದೆ. ಕೆಲವೊಂದು ತಂಡಗಳಲ್ಲಿ ಕಲ್ಲುಬಟ್ಟಿ, ನನ್ನ ಇನ್ಫಾರ್ಮೆನ್ಸ್ ಕಲ್ಲುಬಟ್ಟಿ ತಗೊಂಡ್ ಬಂದು ಸ್ಯಾಂಪಲ್ ನನ್ನ ಕೈಯಲ್ಲಿ ಇದೆ. ಬಟ್ ಆದ್ರೆ ಅಲ್ಲಿರೋ ಲೋಕಲ್ ಕಾನ್ಸ್ಟೇಬಲ್ಸ್ ಕಾಣ್ತಾ ಇಲ್ಲ. SB ಕಾನ್ಸ್ಟೇಬಲ್ ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಗೊತ್ತಿರಲ್ಲ. ನೀವು ಇಂತಹ ಮಾಡುವಾಗ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಇವತ್ತಿನ ಒಂದು ಕ್ರಮ ಇದೆ, ಬಟ್ ಬೈ ನೇಮ್ ಇಲ್ಲಿ ನಿಮ್ಮ ಇಲ್ಲಿ ಹ್ಯುಮಿಲಿಯೇಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾರನ್ನು ನಾನು ಬೈಯೋದು, ಗ್ರೂಪಲ್ಲಿ ಬೈದು ನಿಮ್ಮ ಅವಮಾನ ಮಾಡಬೇಕಂದ್ರೆ ಉದ್ದೇಶ ಇಲ್ಲ. ಬಟ್ ನಿಮ್ ಕಡೆಯಿಂದ ಕೆಲಸ ಮಾಡ್ಕೋಬೇಕಾಗಿರೋದು ಒಂದು SP ಆಗಿ ನನ್ನ ಕರ್ತವ್ಯ. ಅದನ್ನು ನಾವು ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ. ನೀವು ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಲೋಕಲ್ ಆಫೀಸರ್ಸ್ SHOs ದಯವಿಟ್ಟು ಅವರನ್ನು ಚೇಂಜ್ ಮಾಡಿ. ಕೆಲವೊಬ್ಬರಿಗೆ ಉದ್ದೇಶ ಇರಲ್ಲ, ಬಟ್ ಕೆಲಸ ಮಾಡಲ್ಲ. ಕೆಲವೊಂದು ಏರಿಯಾನಲ್ಲಿ ಮಕ್ಕಳು ನಡೀತಾ ಇದೆ, ಬಟ್ ಆದ್ರೆ ಕನಿವೆನ್ಸ್ ಇದೆ. ಇಂಥ ಕನಿವೆನ್ಸ್ಗೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ. ಇರುವುದು ಒಂದು ಕಂಡು ಬಂದಿದೆ, ಅವ್ರ ಮೇಲ್ಗಡೆ ಈಗ ಕ್ರಮವನ್ನು ಕೈಗೊಳ್ತಾ ಇದ್ದೀನಿ. ಯಾರ ಮೇಲ್ಗಡೆ ನೀವು ಇದೆ ಅಂದ್ರೆ when you are crossing the limits, nobody can save you. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।